ಬಗೆದಷ್ಟು ಬಯಲಾಗ್ತಾ ಇದೆ ಲಕ್ಕುಂಡಿಯ ರಹಸ್ಯ. ಲಕ್ಕುಂಡಿಯಲ್ಲಿ ಅಪಾರ ಪ್ರಮಾಣದ ನಿಧಿ ಇದೆ ಎನ್ನುವಂತಹ ಮಾತೇನು ಕೇಳಿ ಬರ್ತಾ ಇತ್ತು. ಅಲ್ಲಿ ಉತ್ಖನನ ನಡೀತಾ ಇದೆ, ಒಂದು ವಾರದಿಂದ ನಡೀತಾ ಇದೆ. ಬಗಿತಾ ಇದ್ದಾರೆ, ಕೆಲವೊಂದು ವಸ್ತುಗಳು ಸಿಗ್ತಾ ಇದೆ, ರಹಸ್ಯಗಳು ಬಯಲಾಗ್ತಾ ಹೋಗ್ತಾ ಇದೆ. ಒಂದು ದೇವಸ್ಥಾನದವೇ ಇದೆ ಅಂತ ಗೊತ್ತಾಯಿತು. ಬಂಗಾರ ಮೊದಲು ಸಿಕ್ತು, ಆನಂತರ ಕೆಲವೊಂದು ವಸ್ತುಗಳು ಸಿಕ್ತು. ಈಗ ಅಲ್ಲಿ ಇನ್ನೂ ಕೂಡ ದೊಡ್ಡ ಮಟ್ಟದ ರಹಸ್ಯ ಅಡಗಿದೆ. ಆ ರಹಸ್ಯಗಳೆಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಮಣ್ಣನ್ನು ಅಗಿತಾ ಇದ್ದಾರೆ, ಅಲ್ಲಿ ವಸ್ತುಗಳು ಸಿಗುತ್ತಾ ಇವೆ. ಲಕ್ಕುಂಡಿ ಉತ್ಖನನದ ಬಾವಿಯಲ್ಲಿ ಸರಸ್ವತಿ ಲಕ್ಷ್ಮೀ ಮೂರ್ತಿ ಪತ್ತೆಯಾಗಿದೆ. ಗದಗದ ಲಕ್ಕುಂಡಿಯಲ್ಲಿ 9ನೇ ದಿನವೂ ಕೂಡ ಮುಂದುವರೆದಿದೆ ಉತ್ಖನನ ಕಾರ್ಯ. ಬಾವಿಯಲ್ಲಿ ಸರಸ್ವತಿ ಲಕ್ಷ್ಮೀ ಮೂರ್ತಿ ಪತ್ತೆಯಾಗಿದೆ. ಮೂರ್ತಿ ಮುಖ ಮತ್ತೆ ದ್ವಾರಪಾಲಕರು ಸೇರಿ ಪ್ರಾಚ್ಯ ವಸ್ತು ಕೂಡ ಪತ್ತೆಯಾಗಿದೆ, ಪ್ರಾಚೀನ ವಸ್ತುಗಳು. ಕಲ್ಯಾಣ ಚಾಲುಕ್ಯರು ಹೊಯ್ಸಳರ ಕಾಲದ್ದು ಅಂತ ಮಾಹಿತಿ ಬರ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ. ನೋಡಿ, ಲಕ್ಕುಂಡಿಯಲ್ಲಿ ಅಪಾರ ಪ್ರಮಾಣದ ನಿಧಿ ಇದೆ. ಸುಮಾರು ವರ್ಷಗಳ ಪುರಾತನ ವಸ್ತುಗಳು ಅಡಗಿವೆ ಅಂತ ಹೇಳಿ ಗೊತ್ತಾಯಿತು. ಯಾವಾಗ ಬಂಗಾರ ಸಿಕ್ತಲ್ವ ಅವಾಗ 470 ಗ್ರಾಮ್ ಬಂಗಾರ ಸಿಕ್ತು. ದೊಡ್ಡ ಮಟ್ಟದ ಚರ್ಚೆ ಆಯಿತು, ಆಶ್ಚರ್ಯಕ್ಕೂ ಕೂಡ ಕಾರಣ ಆಯಿತು. ರಾಜ್ಯ ಸರ್ಕಾರ ಇದನ್ನು ತುಂಬ 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 ಗಂಭೀರವಾಗಿ ತೆಗೆದುಕೊಂಡು ಆ ಒಂದು ಸ್ಥಳವನ್ನು ವಶಪಡಿಸಿಕೊಂಡು ಉತ್ಖನನ ಮಾಡಿ ಅಂತ ಹೇಳಿದೆ. ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದೊಂದು ದಿನ ಒಂದೊಂದು ರೀತಿಯಾದಂತಹ ವಸ್ತುಗಳು ಸಿಗುತ್ತಾ ಇದೆ. ಇಲ್ಲಿಯವರೆಗೂ ಸಿಕ್ಕಿರುವಂತಹ ವಸ್ತುಗಳನ್ನು ನಾವು ಗಮನಿಸೋದಾದರೆ, ಮೊದಲು ಬಂಗಾರ ಸಿಕ್ತು, ಅದರಲ್ಲಿ ನಾಣ್ಯಗಳು, ಸರ, ಅದು ಇದು ಎಲ್ಲ ಇತ್ತು. ಆನಂತರ ಲೋಹದ ಶಿವಲಿಂಗ ಸಿಕ್ತು. ಲೋಹದ ಶಿವಲಿಂಗ ನಂತರ ಒಂದು ನಾಗರ ಹಾವಿನ ಎಡೆ ಇರುವಂತಹ, ಅದರ ಮೇಲೆ ನಾಗಮಣಿ ಇರುವಂತಹ ಒಂದು ಕಲ್ಲು ಸಿಕ್ತು. ಅದಾದಮೇಲೆ ಇನ್ನೂ ಏನೋ ಒಂದು ವಿಗ್ರಹ ಇರುವಂತಹ ಕಲ್ಲು ಕೂಡ ಸಿಕ್ತು. ಒಂದು ದೇವಸ್ಥಾನನೇ ಅಡಗಿದೆ ಒಂದು ಮನೆಯಲ್ಲಿ, ಮನೆಯ ಆವರಣದಲ್ಲಿ ಅಂತ ಗೊತ್ತಾಯಿತು. ಒಂದು ಬಾವಿ ಇದೆ ಅಂತ ಗೊತ್ತಾಯಿತು. ಈಗ ಬಾವಿಯಲ್ಲಿ ಸರಸ್ವತಿ ಲಕ್ಷ್ಮಿಯವರ ವಿಗ್ರಹಗಳು ಪತ್ತೆಯಾಗಿವೆ. ನೀವು ತೋಡ್ತಾ ಹೋದಂಗಲ್ಲ, ಅಗಿತಾ ಹೋದಂಗಲ್ಲ, ಒಂದೊಂದೇ ರೀತಿಯ ವಸ್ತುಗಳು ಪತ್ತೆ ಆಗ್ತಾ ಇದೆ ಲಕ್ಕುಂಡಿಯಲ್ಲಿ. ನಿಜಕ್ಕೂ ಕೂಡ ಲಕ್ಕುಂಡಿಯ ಭೂಮಿಯಲ್ಲಿ ಅಪಾರವಾದಂತಹ ಸಂಪತ್ತು ಅಡಗಿದೆ. ಹಿಂದಿನ ಕಾಲದ್ದು ಯಾವ ರಾಜರು ಆಳ್ವಿಕೆ ನಡೆಸಿದ್ದು, ಯಾವ ಮನೆತನಗಳೆಲ್ಲ ಇದ್ವು, ಅದರ ಬಗ್ಗೆ ಈಗ ಯೋಚನೆ ಬರ್ತಾ ಇದೆ. ಯಾರ ಕಾಲದ್ದು ಅಂತ ಹುಡುಕ್ತಾ ಇದ್ದಾರೆ ಅಧಿಕಾರಿಗಳು. ಬಾವಿಯಲ್ಲಿ ಸರಸ್ವತಿ ಲಕ್ಷ್ಮಿಗಳ ಮೂರ್ತಿಗಳು ಪತ್ತೆ ಆಗ್ತಾ ಇದೆ. ನೋಡಿ, ಕೀರ್ತಿಮುಖ ಮತ್ತು ದ್ವಾರಪಾಲಕರು ಸೇರಿ ಪ್ರಾಚ್ಯ ವಸ್ತುಗಳು ಕೂಡ ಅಲ್ಲಿ ಪತ್ತೆ ಆಗ್ತಾ ಇವೆ. ಕಲ್ಯಾಣಿಯ ಚಾಲುಕ್ಯರಾಗಿರಬಹುದು, ಕಲ್ಯಾಣ ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲದ್ದು ಇರಬಹುದು. ಆ ಕಾಲದ ಒಂದು ಇವು ವಿಗ್ರಹಗಳೇ ಅಥವಾ ವಸ್ತುಗಳೇ ಅಂತ ಪತ್ತೆ ಆಗ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು. ನೋಡಿ, ಅಲ್ಲಿ ವಿಗ್ರಹ ಇದೆ ಆ ಕಲ್ಲಿನಲ್ಲಿ. ಲಕ್ಕುಂಡಿಯ ಪ್ರತಿ ಮನೆಯಲ್ಲಿ, ದೇವಸ್ಥಾನದಲ್ಲಿ, ಆ ಸುತ್ತಮುತ್ತಲಿನ ಭಾಗದಲ್ಲಿ ಕೆಲವೊಂದು ಗೋಡೆಗಳಲ್ಲಿ ಇತಿಹಾಸ ಅಡಗಿದೆ. ಇತಿಹಾಸವನ್ನು ಸಾರಿ ಸಾರಿ ಹೇಳ್ತಾ ಇದೆ. ಅಲ್ಲಿ ಸಿಗ್ತಾ ಇರುವಂತಹ ವಸ್ತುಗಳು, ಬಾವಿಯಲ್ಲಿ ವಿಗ್ರಹ ಪತ್ತೆಯಾಗಿರುವಂಥದ್ದು ಕಾಣಿಸ್ತಾ ಇದೆ. ಅಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಯಾವ ರೀತಿಯಾದ ವಿಗ್ರಹ ಇದೆ. ಅದು ಲಕ್ಷ್ಮೀ ಸರಸ್ವತಿಯ ವಿಗ್ರಹ. ದ್ವಾರಪಾಲಕರಿದ್ದಾರೆ. ಇದು ಕಲ್ಯಾಣಿ ಚಾಲುಕ್ಯರೇನಿದ್ದಾರೆ, ಕಲ್ಯಾಣಿಯ ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲದ್ದು ಅಂತ ಹೇಳಲಾಗ್ತಾ ಇದೆ. ಲಕ್ಕುಂಡಿಯಲ್ಲಿ ಈ ರೀತಿಯಾದಂತಹ ವಸ್ತುಗಳು, ಪುರಾತನ ವಿಗ್ರಹಗಳು ಸಾಕಷ್ಟು ಕಡೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಮಣ್ಣಿನಲ್ಲಿಯೂ ಕೂಡ ಇನ್ನೂ ಸಾಕಷ್ಟು ಪ್ರಮಾಣದ ನಿಧಿ ಅಡಗಿದೆ. ಅದು ಹೊರಗೆ ಬರಬೇಕು. ಉತ್ಖನನ ನಡೀತಾ ಇದೆ ಸತತವಾಗಿ. 9ನೇ ದಿನ ಆಯಿತು ಇವತ್ತಿಗೆ. ಎಲ್ಲಿಯವರೆಗೂ ಇಲ್ಲಿ ಏನೂ ಸಿಗಲ್ಲ ಅಂತ ಸರ್ಕಾರಕ್ಕೆ ಅನಿಸುತ್ತೋ, ಅಧಿಕಾರಿಗಳಿಗೆ ಅನಿಸುತ್ತೋ, ಅಲ್ಲಿಯವರೆಗೂ ಕೂಡ ಅಲ್ಲಿ ಉತ್ಖನನ ನಡೆಯುತ್ತೆ. ನೋಡಿ, ಯಾವ ರೀತಿಯಾದಂತಹ ವಿಗ್ರಹಗಳು ಪತ್ತೆ ಆಗ್ತಾ ಇದೆ. ಶಿವಲಿಂಗ ಇದೆ, ಅಲ್ಲಿಯೂ ಕೂಡ ದ್ವಾರಪಾಲಕರಿದ್ದಾರೆ, ಅದಕ್ಕೆ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ರೀತಿಯಾದ ವಸ್ತುಗಳು ಪತ್ತೆ ಆಗ್ತಾ ಇವೆ ಲಕ್ಕುಂಡಿಯಲ್ಲಿ. ಅದು ಯಾರ ಕಾಲದ್ದು ಏನು ಅಂತ ಅಧಿಕಾರಿಗಳು ಅದರ ಬಗ್ಗೆ ಹುಡುಕ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.